ಅಜ್ಜ ಎಲ್ಲಿ? ಆ ಸ್ವಾಮಿ ಕೊರೆಗಜ್ಜ. ಯಾರಾದ್ರೂ ಹೇಳ್ಕೊಟ್ರ ಫಸ್ಟ್? ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮಂಡೇಶ್ವರ ಧನುರ್ಪೂಜೆ. ಪುತ್ತೂರಿನ ಜನ ಮಕ್ಕಳನ್ನ ಭಾಳ ಪ್ರೀತಿಸ್ತಾರೆ, ನೋಡಿ ಭಾಳ ಖುಷಿ ಆಯ್ತು. ಪುಣ್ಯ ಮಾಡಿ ಸರಿ ಇಲ್ಲಿ ಬರ್ಬೇಕಂದ್ರೆ ಎತ್ತಿಕೊಂಡು ಬನ್ನಿ 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 ಗಟ್ಟಿ ಬನ್ನಿ. ಅಪ್ಪನ ಎತ್ತಿಕೊಂಡು ಬರುದು ಬಾಬೆ. ಬ್ಯಾಗ್ ಇಟ್ಕೊಳ್ಳೋ ಸ್ಟೈಲ್ ನೋಡ. ಯೂಟ್ಯೂಬ್ ಚಾನಲ್. ನಾವಿವಾಗ ಧನು ಪೂಜೆಗೆ ಹೋಗ್ಬೇಕಂತ ಇದೀವಿ. ಈಗ ಗಂಟೆ 4:45. ನಮ್ಮ ಮಗಳನ್ನ ಎಬ್ಸುದು, ಅವಳು ಎದ್ದೇಳುದಿಲ್ಲ. ಪಾಪ ಅವಳು ಎಬ್ಬಿಸ್ಲಿಕ್ಕೆ ಸಹ ಬೇಜಾರಾಗ್ತದೆ. ರಾತ್ರಿ ಮಲಗೋಗಿ ಎಷ್ಟು ಲೇಟ್ ಆಗಿದೆ. ಬಿಟ್ಟು ಹೋಗ್ಬೋದು, ಬಟ್ ಕೂಗ್ತಾಳೆ ಅವಳು. ಮಾರ್ನಿಂಗ್ ಚಿದ್ದಿ. ಗುಡ್ ಮಾರ್ನಿಂಗ್ ಚಿದ್ದಿ. ಚಿದ್ದಿ ಗುಡ್ ಮಾರ್ನಿಂಗ್. ಚಿದ್ದಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚಿದ್ದಿ ಗುಡ್ ಮಾರ್ನಿಂಗ್. ಚಿದ್ದಿ ಗುಡ್ ಮಾರ್ನಿಂಗ್. ಮಗಳು ಬನ್ನಿ ಚುಚ್ಚ, ಬನ್ನಿ ಟಾಟ ಹೋಗೋಣ ನಾವು. ಟಾಟ. ವಾವ್, ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ಅಪ್ಪ, ಇಲ್ಲಿ ಹಾಯ್ ಮಾಡಿ. ಹಾಯ್ ಗುಡ್ ಮಾರ್ನಿಂಗ್. ಅಯ್ಯೋ, ಹಾಯ್ ಗುಡ್ ಮಾರ್ನಿಂಗ್. ಎಲ್ರಿಗೆ ಸಹ ಗುಡ್ ಮಾರ್ನಿಂಗ್. ಅಕ್ಕ ಅಜ್ಜಿ ಲೋಟ ಇತ್ತಕ್ಕ, ಅಜ್ಜಿ ನೋಡಂತೆ ಶಾನ. ಬುಷ್ 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 ಮಾಡೋಣ. ಹಾಂ ಚೆನ್ನಾಗಿ ಮಾಡೋಣ. ಎಸ್, ಅವಳು ಈಗ ರೆಡಿ ಆಗ್ತಾಳೆ. ಜಿಗ್ಜ್ಯಾಗ್. ಹಾಯ್ ಮಾಡು. ಹಾಯ್ ಮಾಡು. ಇಲ್ಲಿ ಹಾಯ್ ಮಾಡು. ಹಾಯ್ ಮಾಡು. ಬಾಬೆ ರೆಡಿ ಆದ್ಲು. ಬಾ ಹೋಗೋ. ಬನ್ನಿ ಹೋಗು. ಬರ್ದಿಲ್ಲಂತೆ ಹೇಳು. ಬರ್ದಿಲ್ಲಂತೆ. ಲೇಟ್ ಅಂದ್ರೆ ಬಲದೆ. ನೀವು ಚಹಾ ಕುಡೀರಿ. ಒಂದು ನಿಮಿಷ. ಬಾ ಮಗಳ ಬಾ. ಬಂದಿರಲ್ಲ ಆಗ್ತದೆ. ಮಲಗು. ಹೋಗಿ ಬರ್ತೇವೆ. ಬಾಯ್. ಮತ್ತೆ ಬಾ ಹಾಗಾದ್ರೆ. ಪಾಪ ಸ್ವಲ್ಪ ದೊಡ್ಡದಾಗಿ ದೊಡ್ಡದಾಗ್ತಿದ್ರೆ ಹೇಳ್ತಿದ್ಲು ಅವಳು. ಅಮ್ಮ ನಾನು ಬರ್ದಿಲ್ಲ, ನೀನು ಹೋಗಿ ಬಾ ಅಂತ. ವೈರಸ್ ಹಾಕಿದೆ. ಬಾ ಬನ್ನಿ ಜಜ್ಜ. ಈಗ ನೋಡಿ, ಈಗ ನಮ್ಮ ದೇಜನ ನೋಡ್ಲಿಕ್ಕೆ ಹೋಗ್ತಿದ್ದಾರೆ. ನಾವೀಗ ಮಾಲಿಕೇಶ್ವರ ದೇವಸ್ಥಾನಕ್ಕೆ ಹೊರಟದ್ದು ಧನುರ್ಪೂಜೆಗೆ, ಧನುರ್ಮಾಸದ ಧನುಪೂಜೆಗೆ. ನಮ್ಮ ಜೊತೆ ಅಮ್ಮ ಇದ್ದಾರೆ. ಹಾಯ್ ಮಾಡಿ. ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮಂಡೇಶ್ವರ ಧನುರ್ಪೂಜೆ. ಪೂಜೆಗೆ ರೆಡಿಯಾಗಿದೆ ಅಲ್ಲಿ. ಮಗಳೇ ಈಗ ಬೇಡ ಮಗಳೇ, ಚಳಿ ಉಂಟು. ಬೇಡ ಮಗಳಲ್ಲಿ, ಯಾವಾಗಲಲ್ಲಿ ಬಿಸಿಲಾಗ್ತದೆ. ಇವತ್ತು ಚಳಿಯಾಗಿದೆ. ಹೌದಮ್ಮ, ಬೇಡ. ಮತ್ತೆ ನಾನು ಬಾಬೆ ಪಾಪ ಬೆಳಿಗ್ಗೆ ಬೇಗ ಎದ್ದ ಅಭ್ಯಾಸ ಇಲ್ಲ. ಯಾವಾಗಲೂ 10 ಗಂಟೆಗೆ ಹೇಳೋದು. ಇವತ್ತು 5 ಗಂಟೆಗೆ ಎದ್ದಿದ್ದಾಳೆ. 5 ಗಂಟೆ 4:45 ಎದ್ದಿದ್ದಾಳೆ. ನಮ್ಮ ಮನೆಯಿಂದ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ತುಂಬಾ ಹತ್ತಿರ ಇದೆ, ಹಾಗಾಗಿ 5 ನಿಮಿಷದಲ್ಲಿ ತಲುಪ್ತೀವಿ. ಯಾರೆಲ್ಲ ಧನು ಪೂಜೆಗೆ ಹೋಗ್ತೀರಾ ಎಲ್ಲ ಕಮೆಂಟ್ ಮಾಡಿ. ಜನ ಎಷ್ಟಿದ್ದಾರೆ, ಗಾಡಿ ಎಷ್ಟು ಉಂಟು ನೋಡೋಣ. ಪಾರ್ಕಿಂಗೇ ಇಲ್ಲ, ಅಷ್ಟು ಗಾಡಿ ಉಂಟು. ಎಷ್ಟು ಜನ ಇದ್ದಾರೆ. ಪೂಜೆ ಆಗ್ತಾ ಉಂಟು, ಬರೋದು ಸ್ವಲ್ಪ ಲೇಟ್ ಆಯ್ತು. ಬಸಿದಿ ಚಾಮಿ ಹೊಡಿ, ಚಾಮಿ.
ನೋವಾದರೆ ಹಾಗೆ ಆದರೆ ಮಗುವಿಗೆ ದೃಷ್ಟಿ ಬಿತ್ತು. ಮತ್ತೆ ನನಗೆ ನೋವಾಗ್ತಿಲ್ಲ. ಅಲ್ಲ, ಅದು ಯಾರು ಮಗು ಇಟ್ಕೊಂಡ್ರು ಹಾಗೇನೆ, ಇವಳನ್ನು ಯಾರು ಇಟ್ಕೊತಾರೆ ಅವರಿಗೆಲ್ಲ ನೋವು ಆಗ್ತದೆ. ಚಳಿ ಆಗ್ತದ ಬಾಬಾ ಚಳಿ ಆಗ್ತದ. ಧನು ಪೂಜೆ ಮಾಡಿಸಿದ್ದಾಳೆ. ಅಡ್ಡ ಬೀಳು ಚಾಮಿ ಅಡ್ಡ ಬೀಳು. ನೀ ಎಷ್ಟು ಸಲ ಬರ್ತಿರೋದು? ಫಸ್ಟ್ ಟೈಮ್. ಅಲ್ಲ, ಈ ಸಲ ಫಸ್ಟ್ ಟೈಮ್ ಈ ವರ್ಷದಲ್ಲಿ. ಇಲ್ಲಾಂದ್ರೆ ಬರ್ತಿದ್ದೆ ಒಡಿರಿಂದ ನಾವು ಬಿಟ್ಟಕ್ಕೆ ಹೋಗ್ತಿದ್ದೆ. ಶಾರದಾ ಭಜನ ಮಂದಿರಕ್ಕೆ ಹೋಗಿ ಬಂದ್ವಿ. ಇಲ್ಲಿ ದೇವಸ್ಥಾನದ ಹಿಂಭಾಗನೇ ಇದೆ. ದತ್ತ ಹೋಗಿ ಮುಟ್ಟು. ಚಾಮಿ ಅಯ್ಯಪ್ಪ ಚಾಮಿ ಅಂತ ಪಾಪ ಮಾಡುದು. ಹೋಗು ಪಾಪ ಮಾಡು. ಭಜನೆ ಅಂದ್ರೆ ಎಲ್ಲ ಇಷ್ಟ. ಇಲ್ಲಿ ಗೌರ್ಮೆಂಟ್ ಸ್ಕೂಲು ಹುಡುಗರಿದ್ದಾರೆ. ಹಲೋ, ಯಾವ ಊರು? ಸೌದತ್ತಿಯಾ? ಎಲ್ಲಿದ್ರಿ? ಹೌದಾ? ಸರ್ ಎಲ್ಲಿದ್ದಾರೆ? ಸೌದತ್ತಿ ಊರಿಂದ ಬಂದಿದ್ದಾರೆ ನಮ್ಮ ಜೊತೆ. ನಿಂಗಪತ್ತಪ್ಲದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಿರೇಕುಂಬೆ ಶಾಲೆ ಪ್ರಧಾನ ಗುರುಗಳು. ಇಲ್ಲಿ 60 ಮಕ್ಕಳು, ನಾವು 10 ಜನ ಇದ್ದೇವ್ರಿ. ಒಟ್ಟು 70 ಮೆಂಬರ್ಸ್ ಬಂದಿದ್ದೇವ್ರಿ. ಹೌದಾ? ಹೌದು. ಒಟ್ಟು ಶಾಲೆ ಸ್ಟ್ರೆಂತ್ ಎಷ್ಟಿದೆ? 271 ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಹಬ್ಬ, ಖುಷಿ ಆಯ್ತು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಇದೇ ಸಲ ರೀ LKG ಇಂದ ಹಿಡಿದು UKG ನಮ್ಮಲ್ಲಿ ಇದೇ ಸಲ ಪ್ರಾರಂಭವಾಗಿದೆ ರೀ ಮಕ್ಕಳಿಗೆ. ನಿನ್ನೆ ಮಂಗಳೂರು ಎಲ್ಲ ಬೀಚು, ಬಂದರು, ಗೋಲ್ಡನ್ ಟೆಂಪಲ್ಲು, ವಿಜ್ಞಾನ ಕದ್ರಿ ಮಂಜುನಾಥ, ಎಲ್ಲ ಮಂಗಳಾದೇವಿ ದೇವಸ್ಥಾನ ಇವನ್ನೆಲ್ಲ ನೋಡಿಕೊಂಡು ಉಳ್ಳಾಲ ಬಂದೀವಿ ರೀ ಮೇಡಮ್. ಹೇಗಿದೆ ನಮ್ಮೂರು? ಅಗ್ದಿ ಸೂಪರ್ ಇದೆ. ಸಹಕಾರ ಅಂತ ದೊಡ್ಡದು ಸಹಕಾರ ಇದೆ ಸರ್. ನಿಮ್ಮ ಶಾಲೆಯ ಶಿಸ್ತು ಹೇಗೆ ಅಂತ ಮಕ್ಕಳನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಶಿಸ್ತಿನಿಂದಿದ್ದಾರೆ. ಇಲ್ಲಾಂದರೆ ಅಷ್ಟು ಜನರನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಬನ್ನಿ ಎಲ್ಲ ದೇವಸ್ಥಾನ. ನಮ್ಮ ಮಕ್ಕಳು ನಿಮ್ ನೋಡಿದ ತಕ್ಷಣ ಧನುಷ್ ಸರ್ ಬಂದಿದ್ದಾನೋ ಭೇಟಿ ಒಂದ್ಸರಿ ಒಳಗೆ. ಹೇಗಿದ್ದೀರಾ? ಖುಷಿ ಆಯ್ತಾ? ಮಂಗಳೂರು ಎಲ್ಲೆಲ್ಲ ಹೋಗಿದ್ರಿ? ಇವತ್ತು ಎಲ್ಲಿಗೆ ಹೋಗುದು? ಇವತ್ತು ಮಡಿಕೇರಿಯಾ? ಹಾಂ. ಎಷ್ಟು ದಿನದ್ದು ಟ್ರಿಪ್ಪು? 5 ದಿನದ್ದು. ಇಲ್ಲಿ ಬರ್ಬೇಕಂತ ಪ್ಲಾನ್ ಐತ್ರಿ. ಯಾರು ಪರಿಚಯ ಇದ್ರ ಸರ್? ಇಲ್ಲ ಸರ್, ನಾವು ಪುತ್ತೂರು ಅನ್ನತಕ್ಕಂಥ ಈ ಮಹಾಲಿಂಗೇಶ್ವರ ದೇವಸ್ಥಾನ ನೋಡಲೇಬೇಕಂತ ಹಾಕೊಂಡಿದ್ದೀವಿ ರೀ. ನಿಮ್ಗೆ ಹೀಗೆ ಗೊತ್ತಿತ್ತು ಇದೆ? ಸರ್ ಮಾಡ್ತಾ ಇದೀವಿ ಸರ್. ಇದ್ರ ಬಗ್ಗೆ ಕೇಳಿದ್ದೀವಿ ಎಲ್ಲ, ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀವಿ ಸರ್. ಒಂದು ಸಾರಿ ಆದರೂ ಇಲ್ಲಿ ಬರ್ಬೇಕಂತ ಆಸೆ ಐತೆ ಸರ್. ಅದಕ್ಕೆ ನಮ್ಮ ಪ್ರಧಾನ ಗುರುಗಳ ನೇತೃತ್ವದ ಎಲ್ಲ ಮಕ್ಕಳು ಕರ್ಕೊಂಡು ಇಲ್ಲಿ ಬಂದೀವಿ ಸರ್. ದೇವಸ್ಥಾನದಲ್ಲಿ ಭಾಳ ಹೆಲ್ಪ್ ಮಾಡಿದ್ರು ಸರ್. ಹೌದಾ? ದೇವಸ್ಥಾನದ ವ್ಯವಸ್ಥೆಗೆ ಅನುಕೂಲ ಮಾಡಿ ಭಾಳ ಒಳ್ಳೆಯದು. ಓಕೆ, ನಿಮ್ಮ ಇಲ್ಲಾಂದ್ರೆ ಎಲ್ಲಿ ಉಳ್ಕೊಳ್ಳುವಂತ ಇತ್ತು? ಇಲ್ಲ ಸರ್, ನಾವು ಭಾಗಮಂಡಲ ಹೋಗೋದ್ರು. ಅಲ್ಲಿ ತೊಂದರೆ ಆಗುತ್ತೆ ನಿಮಗೆ. ನಾವು ನೋಡ್ಕ್ಯಾರ ಅವರು ಇಲ್ಲಿ ಅರ್ಚಕರು ಎಲ್ಲ ಬಂದು ಇಲ್ಲಿ ಉಳ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಭಾಳ ಖುಷಿ ಆಯ್ತು ಸರ್. ಭಾಳ ಖುಷಿ ಬಿಡ್ರಿ. ನಮ್ಗೆ ಅಡಿಗೆ ಮಾಡ್ಕೊಳ್ಳೋದು ಸ್ಥಳ ಮಾಡಿಕೊಟ್ರು, ಎಲ್ಲ ಮಾಡಿಕೊಟ್ರು. ಮಕ್ಕಳಂತೂ ಭಾಳ ಖುಷಿ ಬಿಡ್ರಿ ಸರ್. ಇಷ್ಟೊಂದು ಚೆನ್ನಾಗಿ ದರ್ಶನ ನಮ್ಗೆ ಆಗಿರ್ಕಿಲ್ಲ ಸರ್. ಮಕ್ಕಳಿಗೆ ಸ್ಪೆಷಲ್ ದರ್ಶನ ಮಾಡಿದ್ರು. ಮಕ್ಕಳಿಗೆ ಸ್ಪೆಷಲ್ ದರ್ಶನ ಮಾಡಿಕೊಟ್ಟಿದ್ರು ನಮಗೆ. ಪುತ್ತೂರಿನ ಜನ ಮಕ್ಕಳನ್ನ ಭಾಳ ಪ್ರೀತಿಸ್ತಾರೆ. ನೋಡಿ ಭಾಳ ಖುಷಿ ಆಯ್ತು. ನಿಜವಾಗ್ಲೂ ಸರ್, ನಿಜವಾಗ್ಲೂ ಇಲ್ಲಿ ಜನ ನಮ್ಮ ಬೇರೆ ಕಡೆ ಬಂದಂತ ನಮ್ಮನ್ನಂತೂ ಬಹಳ ಕಾಳಜಿಯಿಂದ ನೋಡ್ಕೊಂಡಾರೆ. ಬನ್ನಿ, ನಮ್ಮ ಏಪ್ರಿಲ್ ಅಲ್ಲಿ ಒಂದು ಕೆಲವು ನಮ್ಮ ಜಾತ್ರೆ ಇದೆ ಪುತ್ತೂರು. ಆಯ್ತು ಸರ್, ಆಯ್ತು. ಆವಾಗ
ಇಡೀ ಎಲ್ಲ ಕಡೆ ಜಾತ್ರೆ ಟೈಮಲ್ಲಿ ಜನರು ದೇವರ ಹತ್ರ ಬರೋದು, ಬಟ್ ನಮ್ಮದು ಇಲ್ಲಿ ಸ್ಪೆಷಲ್ ಮಹಾಲಿಂಗೇಶ್ವರ ದೇವರೇ ಇಡೀ ಊರು ತಿರುಗಾಡ್ತಾರೆ. ಹಾಂ, ಟೈಮ್ ಸರ್ ಜನ ಇಷ್ಟು ಕುಡಿದಾರೆ ಅಂತ ನನಗೆ ಫಸ್ಟ್ ಟೈಮ್ ಭಾರಿ 4 ಗಂಟೆಗೆ ಜನ ಬಂದಿದ್ದಾರೆ ಸರ್, ಸಿಕ್ಕಾಪಟ್ಟಿ ಜನ. ಟೈಮ್ ಕಂದ್ರೆ ಇಷ್ಟು ಜನ ಬರ್ತಾರೆ ನಾವು ನಿರೀಕ್ಷೆ ಇಟ್ಟಿದ್ದಿಲ್ಲ ಸರ್. ಆದ್ರೆ ನಿಮ್ಮ ಎಲ್ಲ ಸಿಬ್ಬಂದಿ ಅವ್ರು ಹೇಳಿದ್ರು ಇಲ್ಲ ಸರ್ 5:30 ಗಂಟೆಗೆ ಎಲ್ಲ ಭಾಳ ಜನ ಬರ್ತಾರೆ, ಇವನ್ನೆಲ್ಲ ಪಾರ್ಕಿಂಗ್ ಅದು ವ್ಯವಸ್ಥೆ ಚಲೋ ಮಾಡ್ಕೊಂಡು ಮಕ್ಕಳನ್ನ 5:30 ಅನ್ಕೊಂಡು ನೀವು ಎಲ್ಲ ರೆಡಿ ಮಾಡಿದ್ದೆ ನಮ್ಮ ಇದಕ್ಕೆ ಮಹಾಲಿಂಗೇಶ್ವರ ಪೂಜಾ ಸನ್ನಿಧಿ ಒಳಗೆ ಬರ್ಬೇಕಂತ ಹೇಳಿದ್ರು. ಆಯ್ತು ಸರ್, ಅದೇ ರೀತಿ ನಾವು ಮಕ್ಕಳನ್ನ 3 ಗಂಟೆಗೆ ಎಬ್ಬಿಸಿ ಸ್ನಾನ ಮಾಡಿಸಿ ದೇವಸ್ಥಾನ ದರ್ಶನಕ್ಕೆ ನಾವು ಕಳಿಸಿದ್ರೆ ಭಾಳ ಅಂದ್ರೆ ಭಾಳ ಕಾಳಜಿ ಮಾಡ್ರಿ ನೀವು ಹೇಳಕ್ ಸಾಧ್ಯ ಇಲ್ಲ. ನಾವೇನೋ ಪುಣ್ಯ ಮಾಡಿರ್ಬೇಕು ಸರ್ ಇಲ್ಲಿ ಬರ್ಬೇಕಂದ್ರೆ. ಅಯ್ಯೋ ನಿಜವಾಗ್ಲೂ ಪುಣ್ಯ ಭೂಮಿಯೇ ಇದು. ಯಾಕಂದರೆ ಕಾಶಿ ಬಿಟ್ಟರೆ ಇಲ್ಲೇ ಎದುರುಗಡೆ ಸ್ಮಶಾನ ಇರೋದು. ಆಮೇಲೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಅನುಗ್ರಹ ಅಂದರೆ ಹೊರಗಡೆ ಬಂದವರಿಗೆ ಇನ್ನೂ ಜಾಸ್ತಿ ಪ್ರೀತಿ ತೋರಿಸ್ತಾರೆ. ಜೈ 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 ಅಪರೂಪದ ಅತಿಥಿ ಎಂತ ಮೊನ್ನೆ ಸಿಕ್ಕಿದೆ ಅಷ್ಟೇ 2 ದಿನದ ಹಿಂದೆ. ಅಪರೂಪದ ಮುಳ್ಳಂದಿ ಉಂಟಲ್ಲ ಹಾಗೆ. ಅದಕ್ಕೆ ಹಾಗೆ ಕಮೆಂಟ್ ಬರ್ಬೋದು, ಅದು ಇಷ್ಟು ಚಂದದ ನಿಂಗೆ ಬೈಯೋರು ಇಷ್ಟು ಚಂದದವನಿಗೆ ಮುಳ್ಳಂದಿ ಅಂತ ಹೇಳ್ತೀಯಲ್ಲ ಅಂತೇಳಿ. ಇಲ್ಲ ಅದು ಕಟ್ ಮಾಡ್ತಾರೆ ಮಾರ. ಮತ್ತೆ ದೇವಸ್ಥಾನ ಪ್ರತಿ ವಾರದ್ದು ಬರ್ತಿರ್ತೀರಾ? ಹಾಂ, ಸೋಮವಾರ ಡೈಲಿ ಬರ್ತೀಯಾ? ಹಾಂ, ಎಷ್ಟು ಚೂರು ಬೇಗ ಬಂದದ್ದು, ಇಲ್ಲದ್ರೆ ಒಂದು 8:30 ಹೊತ್ತಿಗೆ ಬರ್ತೇನೆ. ಓಕೆ. ನಾವೀಗ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ, ಧನು ಪೂಜೆ ಎಲ್ಲ ಆಯಿತು, ಪ್ರಸಾದ ತಗೊಂಡು ಈಗ ಎಷ್ಟು ಟೈಮ್ 7 ಗಂಟೆ ಆಯ್ತು. ನಾವು 4:15 5 ಗಂಟೆಗೆ ಬಂದಿದ್ದೇವೆ, 5:30ಗೆ ಬಂದಿದ್ದೇವೆ. 7 ಗಂಟೆ ಆಯಿತು. ಸೊ ಪೂಜೆ ಎಲ್ಲ ಆಯಿತು, ಖುಷಿ ಆಯಿತು. ಈಗ ನಾವು ಇನ್ನು ಹೊರಡೋದು. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ, ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಎಂತಕ್ಕ ಅವಳಿಗೆ ಚಳಿ ಖುಷಿಯಾಗಿದೆ ಅಂತ ಬರೋದಿಲ್ಲ. ಬರಿಯರೆ ಮನಸ್ಸೇ ಇಜ್ಜೆ ಅವಳಿಗೆ. ಕೀ ತಗೊಂಡ್ಲು ಅವಳ ಹತ್ರ, ಹುಷಾರು, ಇಡೀ ಮನೆ ಹುಡುಕ್ಬೇಕಷ್ಟೇ. ಆಮೇಲೆ ಅದು ಬಿಡು, ನಾನೇ ಎಲ್ಲಿತ್ತೆ ಅಂತ ಗೊತ್ತಾಗಿದೆ ನನಗೆ. ಅವಳಿಗೆ ಕೇಳಿಕ್ಕೆ ಆಗ್ತದ ಎಲ್ಲಿಟ್ಟಿದ್ದೀರಿ ನೆನಪು ಮಾಡಿ ಅಂತ. ಮನೆಗೆ ರಿಕ್ಷಾ ಬಂದಿದೆ. ಮಗಳು ತುಂಬಾ ಅಂದ್ರೆ ತುಂಬಾ ಹಠ ಮಾಡ್ತಾಳೆ ಊಟ ಮಾಡ್ಲಿಕ್ಕೆ, ಅದಕ್ಕೆ ರಿಕ್ಷಾದಲ್ಲಿ ಕೂತ್ರೆ ಹಠ ಮಾಡುದಿಲ್ಲ, ಹಾಗಾಗಿ ಒಂದು ರಿಕ್ಷಾ ತಗೊಂಡ್ವಿ. ರಿಕ್ಷಾದ ಓನರ್ ಗುರಾಯಿಸ್ಕೊಂಡು ನೋಡ್ತಿದ್ದಾರೆ ನನ್ನನ್ನು. ಅಜ್ಜ ಎಲ್ಲಿ ಮಗಳು? ಅಜ್ಜ ಎಲ್ಲಿ? ಅಜ್ಜ ಎಲ್ಲಿ? ಅಜ್ಜ ಸ್ವಾಮಿ ಕೊರೆಗಜ್ಜ. ಯಾರಾದ್ರೂ ಹೇಳ್ಕೊಟ್ರ ಫಸ್ಟ್? ಅವಳು ನಂಗೆ ತೋರಿಸಿದ್ದು ಅಜ್ಜ ಅಜ್ಜ ಅಂತ ಹೇಳಿ. ಹೌದಾ? ನಾವ್ ಯಾವಾಗಾದ್ರೂ ಹೇಳಿದೀವ? ಇಲ್ಲ. ಮಕ್ಕಳಿಗೆ ಕೊರಗಜ್ಜ ಬೇಗ ಇದಾಗುದು. ಸ್ವಾಮಿ ಕೊರಗಜ್ಜ. ಈಗ ನಾರ್ಮಲ್ ಅಜ್ಜನವ್ರು ನೋಡಿದ್ರೆ ಅವ್ರ ಅಜ್ಜ ಅಂತ ಕರಿಬಹುದು, ಫೋಟೋ ನೋಡಿ ಅಜ್ಜ ಅಂತ ಅವಳು ಹೇಗೆ ಹೇಳ್ತಾಳೆ? ತಿರುಚಿಟ್ರಂಬಲಂ ಏನದು? ಅದೊಂದು ಸಾಯಿಬಾಬಾನ ಇದರಲ್ಲಿ ಬಂದ ಇದು, ಹಾಗೆ ಅದನ್ನು ಕರೆದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ಬಾಡಿಗೆ ಬರ್ತದೆ ಅಂತೇಳಿ ಹೇಳಿದರು. ಹಾಗೆ ಅದೇ ಥರ ಆಗ್ತುಂಟು. ಹೌದಾ? ಒಳ್ಳೇದಾಗಿದೆ. ಆನಂತರ ಒಳ್ಳೇದಾಗಿದೆ. ಅದು ನಮ್ಮ ಅಣ್ಣ, ನಿಮ್ಮ ಅಣ್ಣ ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ರು. ಸಪೋರ್ಟ್ ಇದ್ರು, ಅವರ ತೆಗೆದು ಕೊಟ್ಟದ್ದು. ಹಾಗೆ ಅವರ ನೆನಪಿಗೋಸ್ಕರ ಅವರದೊಂದು ಪಾಠ ಇಟ್ಟದ್ದು. ಅಣ್ಣ ಅಂದರೆ? ಅಣ್ಣ ಅಂದರೆ ದೊಡ್ಡಮ್ಮನ ಮಗ, ಅಮ್ಮಂದು ಅಕ್ಕನ ಮಗ. ನಮಗೆ ಮೈನ್ ಅವರೇ ಆಧಾರ ಆಗಿದ್ರು. ಸಂಬಂಧದಲ್ಲಿ ಅಣ್ಣ ತಮ್ಮ ಜಗಳ ಆಡಿದರೆ ಎಲ್ಲರೂ ಆ ಕಡೆ ಈ ಕಡೆ ಆಗ್ತಾರೆ, ಅಣ್ಣ ತಮ್ಮ ಒಂದಾಗಿದ್ದರೆ ಈಗ ಇಂಪ್ರೂವ್ ಆಗ್ತಾರೆ. ನೋಡಿ ಮನೆ ಹತ್ರ ಟ್ರೈನ್ ಹೋಗ್ತುಂಟು, ಈಗ ಬರೋದಿಲ್ಲ ಅಂತೆ. ರಿಕ್ಷಾ ಇರುವಾಗ ಬೇಡ ನಿಂಗೆ ಅಲ್ಲ? ಬೇಡವಾ? ಟ್ರೈನ್ ಬೇಡ ನಿಂಗೆ? ಒಬ್ಬೊಬ್ಬ ಇದು ಫಸ್ಟ್ ಟೈಮು ಟ್ರೈನ್ ಸೌಂಡ್ ಕೇಳಿದಾಗ ಸುಮ್ಮನೆ ಕೂತದ್ದು. ಇಲ್ಲಾಂದ್ರೆ ಹೋಗುವ ಟ್ರೈನ್ ನೋಡುವ ಅಂತ ಹೇಳ್ತಾಳೆ.
ಅವಳಿಗೆ ಅವಳೇ ಕಾಣ್ತಿದ್ದಾಳೆ. ಎಂತ ಮಗಳ ಹೇಗೆ ಇದು? ಕ್ಯಾಮರಾ ಇಲ್ಲಿ ಉಂಟು ಕೈಲಿ ಗಿಲ್ಲಿ. ಹಾಂ, ಅದು ಇಲ್ಲಿಗೆ ಕನೆಕ್ಟ್ ಆಗಿದೆ. ಅವಳು ಇಲ್ಲಿ ನೋಡ್ತಿದ್ದಾಳೆ ಹೇಗೆ ಇದು ಅಂತ. ಕುಕ್ಕು ಕುಕ್ಕು. ಓ ಕುಕ್ಕು ಕುಕ್ಕು ಮಗಳು. ಕುಕ್ಕು ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಕುಕ್ಕು. ಭಾರಿ ಖುಷಿಯಾಗಿದೆ ಅವಳಿಗೆ. ರಿಕ್ಷಾ ಬರುದಿಲ್ಲ ಅವಳು. ಕೂತಲ್ತೀರಾ? ಇದರಲ್ಲಿ ಕೂತಲ್ತೀರಾ? ಕೂತಲ್ತೀರಾ? ಕೂತಲ್ಲಿ ಆಯ್ತಾ? ನನ್ನ ಹೆಂಡತಿ ಪಾಪ ಒಬ್ಳೆ ತಿಂಡಿ ಮಾಡ್ತಾ ಇದ್ರು. ಇಷ್ಟೊಂದು ಜನ ಅಲ್ವಾ? ಏನಿದು ಫ್ರೈಡ್ ರೈಸ್ ಎಷ್ಟು ನೋಡು ಅಂತ ಹೇಳಿ ಕೈಗೆ ಕೊಟ್ಟಳು. ಬಿಸಿ ಬಿಸಿ ಕೊಟ್ಟಿದ್ದಾಳೆ. ಯಾವ ದ್ವೇಷನೋ ಏನು. ವೇಷ ಅಂತ ಗಂಟೆ ಬಿಸಿ ಬಿಸಿ ತಿನ್ನಿ ಅಂತ ಹೇಳಿ ಒಂದು ಒಳ್ಳೆ ಇದರಲ್ಲಿ ಹಾಕಿದ್ರು. ಏನೋ ಮಿಕ್ಸಿಂಗ್ ಎಂತ ಮಿಸ್ ಏನೋ ಗೊತ್ತಾಗ್ತಿಲ್ಲ. ಅದೇ ನೀವಲ್ಲ ಏನು ಮಿಸ್ ಆಗಿದೆ ಅಂತ ಹೇಳ್ಬೇಕು. ನೋಡು ಬೇರೆ ಯಾರಿಗೆ ಏನು ಕಮ್ಮಿ ಇದೆ, ಏನು ಜಾಸ್ತಿ ಇದೆ. ಉಪ್ಪು ಕಮ್ಮಿ ಇರಬೇಕು. ಉಪ್ಪು ಮಸಾಲೆ ಇನ್ನೊಂದು ಬೈಟ್ ತಿನ್ನಿ. ಎಂತಕ್ಕೆ? ಅದು ಇನ್ನೊಂದು ನಂಗೆ ಎಷ್ಟು ನೋಡಿದ್ರು ಗೊತ್ತಾಗುದಿಲ್ಲ. ನಾನು ಏನು ಕೊಟ್ಟರು ತಿಂತೇನೆ. ಪರವಾಗಿಲ್ಲ ಬಿಡು. ಜನನಾಗಿ ಒಂದು ರಿಸಲ್ಟ್ ಕೊಡಿ. ಸೂಪರ್ ಆಗಿದೆ. ನೀವೀಗ ಒಂದು ಕುಕಿಂಗ್ ಶೋಗೆ ಹೋಗ್ತೀರಾ, ನಿಮ್ಮೊಂದು ಗೆಸ್ಟ್ ಆಗಿ ಕರೀತಾರೆ, ಅಲ್ಲಿ ಕೇಳ್ತಾರೆ ಇದರ ಟೇಸ್ಟ್ ಹೇಗಿದೆ ಅಂತ. ನೀವಾಗ ಎಂತ ಹೇಳ್ತೀರಾ? ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ತೀರಾ? ಬೇಜಾರಾಗಬಾರ್ದಲ್ಲ. ಆಗ ನೆಕ್ಸ್ಟ್ ಯಾರು ನಿಮ್ಮನ್ನು ಕರೀಲಿಕ್ಕಿಲ್ಲ. ನಾನು ಹೋಗೋದೇ ಇಲ್ಲ ಅಂತ ಕಾರ್ಯಕ್ರಮ. ನನಗೆ ಆ ಎಬಿಲಿಟಿ ಇಲ್ಲ ಅಂದರೆ ನಾನೆಂತ ಜಡ್ಜ್ಮೆಂಟ್ ಕೊಡಲಿ? ಅದು ಫೇರ್ ಅಲ್ಲ. ಎತ್ತಿಕೊಂಡು ಬನ್ನಿ ಬನ್ನಿ ಬನ್ನಿ. ಗಟ್ಟಿ ಇಟ್ಕೊಳ್ಳಿ ಬನ್ನಿ. ಅಪ್ಪನ ಎತ್ತಿಕೊಂಡು ಬರುದು ಬಾಬೆ. ಪ್ರಸಿದ್ಧಿ ನಡಿ, ಇಲ್ಲಿ ನಡಿ ಹೇಗೆ ಎತ್ತದು ನಡ. ಸೂಪರ್ ಸೂಪರ್. ಆಗುದಿಲ್ಲ ಬಚ್ಚಿತಾ? ಎತ್ತಿಕೊಂಡು ಒಬ್ಬ ಎಕ್ಸಸೈಸ್ ನೋಡಿ. ಇದರಲ್ಲಿ ಎಲ್ಲಿ ಕಲ್ತ್ಲು ಮಾರಿದೆಲ್ಲ? ಕೈ ಮೇಲೆ ಮಾಡುದು. ನಾವೀಗ ಫಂಕ್ಷನ್ ಗೆ ಹೊರಟಿದ್ದೀವಿ. ಡ್ರೆಸ್ ನೋಡಿ. ಅದನ್ನು ತೋರಿಸ್ತಿದ್ದಾಳ ಅವಳು. ಬ್ಯಾಗ್ ತೋರ್ಸು. ಬ್ಯಾಗ್ ಉಂಟು ಮಗ. ನಿನ್ನ ಬ್ಯಾಗ್ ತೋರ್ಸು. ವಾವ್, ಚಪ್ಪಲ್ ತೋರ್ಸು. ನಿನ್ನ ಚಪ್ಪಲ್ ತೋರ್ಸು. ಕಾಲಿತ್ತು ತೋರ್ಸು ಚಪ್ಪಲು. ಪಾಪ ಸೂಪರ್ ಡ್ರೆಸ್ ಅವಳದು. ನಿದ್ದೆಯಿಂದ ಎದ್ದಿದಷ್ಟೇ. ಇವತ್ತು ಸರಿ ನಿದ್ದೆ ಆಗಿಲ್ಲ. ಸ್ವಲ್ಪ ಹಠ ಮಾಡ್ತಿದ್ದಾಳೆ. ಅವಳಿಗೆ ಕೋಲ್ಡ್ ಬೇರೆ ಆಗಿದೆ. ಹೊರಡ ಮಗಳು. ಖುಷಿಯಾ? ಹೋಗು, ಬ್ಯಾಗ್ ಹಾಕೊಂಡು ಹೋಗು. ಹೋಗುದೇಗೆ ಟಾಟಾ ಮಾಡಿ ಎಲ್ಲರಿಗೆ. ಅಜ್ಜಿಗೆ ಎಲ್ಲ ಟಾಟಾ ಮಾಡಿ. ಅವಳು ಬ್ಯಾಗ್ ಇಟ್ಕೊಳ್ಳೋ ಸ್ಟೈಲ್ ನೋಡು. ಟಾಟಾ ಮಾಡಿ ಎಲ್ಲರಿಗೆ. ಬನ್ನಿ ಹೋಗು ಮಗಳು. ನೋಡಿ ಇಲ್ಲಿ ನನ್ನ ಮಗಳು ಮರಿ ನವಿಲು ತರ ಕೂತಿದ್ದಾಳೆ. ಗರಿಬಿಚ್ಚಿ ಕೂತಿದ್ದಾಳೆ. ಚಂದ ಮಗಳು. ಮಗಳು ಇಲ್ಲ ನೋಡ. ಹಾಯ್ ಮಾಡು. ಗಿಲ್ಲಿ ಮಗಳು. ಅಯ್ಯೋ ಕಷ್ಟ. ಪಾಪ ಎಷ್ಟು ಕೆಲಸ ಮಾಡ್ತಾಳೆ. ಓ ದೇವರೇ, ಲೈಟ್. ಇವತ್ತು ಪೂಜನಾರ ಬೇಬಿ ಶವರ್ಗೆ ಬಂದಿದ್ದೀವಿ. ಗ್ರೀನ್ ಸಾರಿ ಆಯ್ತು. ಫಂಕ್ಷನ್ಗೆ ಬಂದಿದ್ವಿ. ಇಲ್ಲಿ ಇವರ ಪಂಚಪಾಂಡವರು ಸಿಕ್ಕಿದ್ರು. ಅದರಲ್ಲಿ ಒಬ್ರು ಮಿಸ್ ಆಗಿದ್ರು. ಅವರ ವೈಫ್ ಬಂದಿದ್ದಾರೆ. ನಾವು ಪೂಜಾ ಅವರಿದ್ದಾರೆ. ಪೂಜಾ ಹತ್ರ ಮಾತಾಡಿಸುವ. ಹೇಳಿ ಪೂಜಾ, ಮಾತಾಡಿ. ತಯಾರು ಮಾಡಿ ಚೋರು ಅಮ್ಮನ ಬ್ಯಾಗ್ ಇಟ್ಕೊಂಡು ಹೋದ್ರಿ. ಬ್ಯಾಗ್ ತಗೊಂಡ್ಬಂದು. ನಿನ್ನ ಹೆಸರೆಂತ? ಜೋರು ಹೇಳ್ಬೇಕು. ನಿನ್ನ ಅಮ್ಮನ ಹೆಸರೆಂತ? ಅಪ್ಪನ ಹೆಸರೆಂತ? ಕಿಶೋರು. ಆ ಹೆಸರಲ್ಲೇ ಉಂಟಲ್ಲ ಕಿಶೋರು, ಜೋರು. ನಿನ್ನ ಹೆಸರೆಂತ? ಹೌದಾ? ನಿನ್ನ ಅಮ್ಮನ ಹೆಸರೆಂತ? ಹೌದಾ? ಅಪ್ಪನ ಹೆಸರೆಂತ? ಹೌದಾ?
ಇತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.